ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದ ವ್ಲಾಗ್ ಎಲ್ಲ ಹಾಕಿದ್ದೆ. ಹಾಗೆ ನಿನ್ನೆ ಬಂದ ನಂತರ ಮತ್ತೆಂತ ಕೂಡ ನಾನು ವಿಡಿಯೋ ಮಾಡಲಿಲ್ಲ. ಇವತ್ತು ಕೂಡ ಅಷ್ಟೇ, ನನಗೆ ಮುಖತಃ ವಿಡಿಯೋ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ. ಈಗ ಕೆಲಸ ಎಲ್ಲ ಮುಗಿಸಿ ಲಾಗೌಟ್ ಎಲ್ಲ ಆದ ನಂತರ ಫೋನ್ ಹಿಡ್ಕೊಂಡು ಇಲ್ಲಿ ಮೇಲೆ ಮಾರ್ಗದ ಹತ್ರ ಬಂದಿದ್ದೇನೆ. ಮಾರ್ಗದ ಹತ್ರ ಏನೋ ಬಂದಿದ್ದೇನೆ ಆಯಿತಾ, ಆದರೆ ಸೊಳ್ಳೆ ಉಂಟು ಲೋಕದ್ದಾಯ್ತಾ, ಕುಯ್ ಅಂತ ಆ ಕಡೆ ಈ ಕಡೆ ಎಲ್ಲ ಹಾರ್ತಾ ಉಂಟು. ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಹಾಗೆ ಸಣ್ಣ 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 ಸೊಳ್ಳೆಗಳಾಯ್ತಾ. ನನ್ನ ಮನೆಗೆ ಹೋದರೆ ಮತ್ತೆ ನನ್ನ ಜೊತೆಯಲ್ಲೇ ಬರ್ತದಲ್ಲ. ಎಷ್ಟು ಉಂಟು ಗೊತ್ತುಂಟ ಸೊಳ್ಳೆ. ಈ ರೀತಿ ಮಳೆಗಾಲದಲ್ಲಿ ಹೊರಗೆ ಎಲ್ಲ ಬಂದರೆ ಜಾಸ್ತಿ ಸೊಳ್ಳೆಗಳು. ಮಲ್ಲಿ ಅವರ ನಾಯಿ ಬೊಗಳ್ತಾ ಉಂಟು. ಇಷ್ಟು ದಿವಸ ಇಲ್ಲದವಳು ಇವತ್ತಿಲ್ಲಿಂದ ಬಂದದ್ದು ಅಂತಾಗಿರ್ಬೋದು. ಇಷ್ಟು ದಿವಸ ಇಲ್ಲದವಳು ಅಂತ ಹೇಳಿದರೆ ಇಲ್ಲೆಲ್ಲ ಜಾಸ್ತಿ ಬರ್ತಾ ಇರಲಿಲ್ಲ. ನಾನು ಅಕ್ಕನ ಮನೆಯಿಂದ ಬಂದದ್ದು, ಕೆಲಸ ಮಾಡಿದ್ದೆ, ಮತ್ತು ಮರುದಿವಸ ಕೆಲಸ ಮಾಡಿದೆ. ಅದರಿಂದ ಮರುದಿವಸ ದೇವಸ್ಥಾನಕ್ಕೆ ಹೋದ್ದು. ನಾನು ಅಲ್ಲಿ ಅಂತ ಕಂಬಳಿ ಹೊಡೆದಾಗೆ ಖಂಡಿತ ಎಂತ ಅಂತ ನೋಡಿದ್ದೆ ಆಯಿತಾ. ಮಲ್ಲಿ ಸಿಗದೆ ತುಂಬ ದಿವಸ ಆಯಿತು. ನೋಡುವ ಇನ್ಯಾವಾಗ ಸಿಗ್ತಾಳೆ ಗೊತ್ತಿಲ್ಲ. ಈ ವೀಕೆಂಡ್ ಮತ್ತೆ ನಮಗೆ ಹೋಗ್ಲಿಕ್ಕಾಯಿತು. ಎಂತೆಲ್ಲ ಆಗ್ತದೆ ಅಂತ ಹೇಳಿ ನೋಡುವ. ಇವತ್ತು ನನ್ನ ಲಾಗೌಟ್ ಸಮಯಕ್ಕಾಗುವಾಗ ಒಬ್ಬರು ಅತಿಥಿ ಬಂದಿದ್ದಾರೆ. ನೋಡಿ, ತುಂಬ ದಿವಸ ಆಯಿತು ನೋಡದೆ ಅಂತ ಹೇಳಿ ಬಂದದ್ದಾಗಿರಬಹುದು. ನಾನು ಊರಿಗೆ ಬಂದಾಗ ವಾರದಲ್ಲಿ ಒಂದು ಸಲ ಆದರೂ ನನಗೆ ಕಾಣಲಿಕ್ಕೆ ಸಿಗ್ತಾರೆ ಈ ಅತಿಥಿ. ಹಾಗೆ ಮತ್ತೆ ಬೇಗ ಓಡಿ ಹೋದರು. ಕಳೆದ ವಾರ ಒಳ್ಳೆ ಮಳೆಗಾಲದ ಹಾಗೆ ಇಲ್ವಾ, ಮಳೆ ಬರ್ತಾ ಇತ್ತು. ನನಗೆ ಭಾರಿ ಖುಷಿ ಆಯಿತು. ಊರಿಗೆ ಬಂದಾಗ ಪ್ರತಿ ಸಲ ಹೀಗೆ ಹಂಚಿಗೆಲ್ಲ ಮಳೆ ನೀರು ಬೀಳ್ತಾ ಇರುವಾಗ ಚಂದ ಮಲಗ್ಬೋದು ಹಾಗೆ ಹೀಗೆಲ್ಲ ಯೋಚಿಸಿಕೊಂಡ್ರೆ, ಈಗ ನೋಡ್ತೇನೆ ಮಳೆಯೇ ಇಲ್ಲ, ಬೇಸಿಗೆಯ ಹಾಗೆ ಉಂಟಾಯ್ತಾ. ಒಂದೊಂದು ಸಲ ಆಗೊಮ್ಮೆ ಈಗೊಮ್ಮೆ ಮುಗಿಲಾಗ್ತದೆ, ಮತ್ತು ಬಿಸಿಲು ಬರ್ತದೆ. ಬೇಸಿಗೆ ಹಾಗೆ ಸೆಕೆ ಎಲ್ಲ ನಾರ್ಮಲ್ ಆಗಿ ಉಂಟಾಯ್ತಾ. ನಾನು ಅಂದ್ಕೊಳ್ತಾ ಇದ್ದೆ ಒಳ್ಳೆ ಮಳೆ ಇರ್ಬೋದು, ಊರಲ್ಲಿ ಹೋಗಿ ಚಂದ ಆ ಪರಿಸರವನ್ನೆಲ್ಲ ಎಂಜಾಯ್ ಮಾಡ್ಬೋದು, ಫೀಲ್ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡಿದ್ದೆ. ಮಳೆ ಬರುವಾಗ ಕೊಡೆ ಹಿಡ್ಕೊಂಡು ತೋಟಕ್ಕೆ ಹೋಗೋದು ಅದೆಲ್ಲ ಒಂಥರ ಚಂದ ಅಲ್ಲ. ಅದು ಹೆಚ್ಚಿನವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆಲ್ಲ ಇಷ್ಟ ಆಗೋದಿಲ್ಲ. ಮಳೆ ಎಂತ ಕಿರಿಕಿರಿ ಅಂತ ಹೇಳ್ತಾರೆ. ಅದು ಅವರವರ ಭಾವಕ್ಕೆ ಬಿಟ್ಟದ್ದು. ಯಾಕಂತ ಹೇಳಿದರೆ ಎಲ್ಲರಿಗೆ ಕೂಡ ಒಂದೇ ಲೆಕ್ಕ ಇಷ್ಟ ಆಗ್ಬೇಕಂತ ರೂಲ್ಸ್ ಉಂಟ ಅಲ್ವಾ. ಹಾಗಾಗಿ ಈಗ ಮಳೆ ಇಲ್ಲ ಅಂತ ನನಗೆ ಬೇಜಾರು. ಇನ್ನು ಮುಂದಿನ ವಾರ ಮಳೆ ಬಂದರೆ ನಾನಿರೋದಿಲ್ಲ, ನಾನು ಬೆಂಗಳೂರಿಗೆ ಹೋಗ್ತೇನೆ. ನಾನು ಬೆಂಗಳೂರಿಗೆ ಹೋದಾಗ ಅಲ್ಲಿಂದ ಫೋನ್ ಮಾಡಿ ಅಮ್ಮ ಅಥವಾ ಅಪ್ಪ ಎಲ್ಲ ಮಾತಾಡುವಾಗ, ಅಲ್ಲಿ ಜೋರು ಮಳೆ, ಅಲ್ಲಿ ಮಳೆ ಉಂಟಾ ನಿನಗೆ, ಅಲ್ಲಿ ಮಳೆ ಬರ್ತಿದ್ರೆ ಸ್ವಲ್ಪ ಸುಖ ಆಗ್ತಿತ್ತು, ಅಂದರೆ ಸೆಕೆ ಅಲ್ವಾ, ಒಳ್ಳೇದಾಗ್ತಿತ್ತು ಎಲ್ಲ ಹೇಳುವಾಗ ನನಗೆ ಆಸೆ ಆಗುತ್ತೆ. ಈಗ ಊರಲ್ಲಿ ಮಳೆ ಬರುವಾಗ ನಾನು ಊರಲ್ಲಿ ಇರಬೇಕಿತ್ತು ಅಂತ ಆಗೋದು. ಇಲ್ಲಿ ನೋಡಿದರೆ ಮಳೆ ಸಹ ಇಲ್ಲ, ಎಂತ ಸಹ ಇಲ್ಲ. ಎಂಥದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಕೆಲವಿದು ನೋಡಿದೆ. ನೇರಳೆ ಹಣ್ಣಿನ ಬೆಳೆ ಜಾಸ್ತಿ ಇರುವ ವರ್ಷದಲ್ಲಿ ಮಳೆ ಇಲ್ಲಂತೆ, ಬರಗಾಲ ಬರುತ್ತಂತೆ, ಹಾಗೆ ಹೀಗೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಹಾಗೆ ಇನ್ಸ್ಟಾಗ್ರಾಮ್ನ ಒಂದು ಪೋಸ್ಟಲ್ಲಿ, ಫೇಸ್ಬುಕ್ನ ಪೋಸ್ಟಲ್ಲಿ ಎಲ್ಲಿಯೋ ನೋಡಿದ್ದೆ, ನೇರಳೆ ಹಣ್ಣು ಹೆಚ್ಚಾಗಿ ಆಗುವ ಸಮಯದಲ್ಲಿ ಮಳೆ ಇಲ್ಲ ಅಂತ. ಈ ಸಲ ನೇರಳೆ ಹಣ್ಣು ಜಾಸ್ತಿ ಆಗಿದಂತೆ, ಈ ಸಲ ಮಳೆ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಎಷ್ಟು ಸಮಯ ಮಳೆ ಇಲ್ಲ ನೋಡಬೇಕು. ನನ್ನ ಪ್ರಕಾರ ಈ ಸಲ ಕೂಡ ಪ್ರತಿ ವರ್ಷದ ಹಾಗೆ ಮಳೆ ಇರ್ತದೆ, ಆದರೆ ಬರೋದು ಸ್ವಲ್ಪ ಲೇಟ್ ಆಗಿದೆ ಅಂತ ಅಂದುಕೊಳ್ತೇನೆ. ಯಾಕಂತ ಹೇಳಿದರೆ ಮೇ ಪ್ರಾರಂಭದಿಂದಲೇ ಮಳೆ ಉಂಟು ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರಲ್ಲ. ಮತ್ತು ಎಂಥ ಪ್ರಕೃತಿಯ ಬಗ್ಗೆ ಊಹೆ ಮಾಡಲಿಕ್ಕೆ ನಾವೆಂತ ಅಷ್ಟು ದೊಡ್ಡ ವಿಜ್ಞಾನಿಗಳು ಕೂಡ ಅಲ್ವಾ. ನೋಡುವ ಎಂತ ಆಗ್ತದೆ ಎಂತ ಕತೆ ಅಂತೆಲ್ಲ. ಪೇರಳೆ ಹಣ್ಣು ಉಂಟಂತ ಇವತ್ತು ಕೂಡ ನೋಡುದು ನಾನು ಆಯಿತಾ. ಈ ಮರದಲ್ಲಿ ಇಲ್ಲ, ಅಲ್ಲಿ ಎದುರು ಉಂಟು, ಆದರೆ ಅದು ಮೇಲೆ ಉಂಟು. ನನ್ನ ಕೊಯ್ಲಿಕ್ಕೆ ಕೊಕ್ಕೆ ಎಲ್ಲ ಎಲ್ಲಿ ಉಂಟು ನೋಡಿ ಆಗಬೇಕಷ್ಟೇ. ಅದು ಹಕ್ಕಿ ತಿಂದಿದ ಅಂತ ಸಂಶಯ ನನಗೆ. ಇರಲಿ, ನಿನ್ನೆ ತಿಂದಾಯ್ತಲ್ಲ ಆಸೆಗೆ ತಕ್ಕ. ಮತ್ತು ನಿಮಗೆ ಇದನ್ನು ತೋರಿಸ್ಲಿಕ್ಕೆ ಮರ್ತೋಯ್ತು ನನಗೆ, ಬಳೆ. ಇದು ಕಟೀಲಲ್ಲಿ ಪ್ರಸಾದ ಹಾಗೆ ಕೊಡ್ತಾರಲ್ಲ, ಅಕ್ಕನಿಗೆ ಸಿಕ್ಕಿರುವಂಥದ್ದು 4 ಸಿಕ್ಕಿತ್ತು. ಅದರಲ್ಲಿ ನಾನು 2 ಕೊಡು ಅಂತ ಹೇಳಿ ನಾನು ತಗೊಂಡದ್ದು. ನನಗೆ ತುಂಬ ಇಷ್ಟ ಇದು ಗೌರಿ ಬಳೆ ಅಂತೆಲ್ಲ ಹೇಳೋದು ನಾವಿದಕ್ಕೆ. ಗೌರಿ ಹಬ್ಬದ ಸಮಯದಲ್ಲೆಲ್ಲ ಶಾಲೆಗೆ ತುಂಬ ಮಕ್ಕಳು ಈ ರೀತಿ ಬಳೆ ಹಾಕ್ಕೊಂಡು ಬರ್ತಾ ಇದ್ರು. ಆಗೆಲ್ಲ ನಮಗೆ ಕೂಡ ಕಪ್ಪು ಬಳೆ ಬೇಕು ಅಂತ ಆಸೆ ಆಗ್ತಾ ಇತ್ತು. ನಮ್ಮಲ್ಲೆಲ್ಲ, ನಮ್ಮ ಮನೆಯಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಎಲ್ಲ ಗೌರಿ ಹಬ್ಬ ಎಲ್ಲ ಆಚರಣೆ ಸ್ವಲ್ಪ ಕಡಿಮೆ. ಹಾಗಾಗಿ ನಮ್ಮಲ್ಲಿ ಹೀಗೆ ಗೌರಿ ಬಳೆ ಹಾಕೋದಂಥದ್ದೆಲ್ಲ ಎಂತ ಇಲ್ಲ. ಆದರೆ ಶಾಲೆಗೆಲ್ಲ ಹೋಗುವಾಗ ನಮ್ಮ ಊರಿನವರು ಹಾಗೆಲ್ಲ ಹಾಕಿಕೊಂಡು ಬರುವಾಗೆಲ್ಲ ಆಸೆ ಆಗೋದಾಯ್ತು. ಈಗ ಕೂಡ ಅದೊಂಥರ ವ್ಯಾಮೋಹ
ಈಗಿನ ವ್ಯಾಮೋಹ ನನಗೆ ಅದು ಕಟೀಲಲ್ಲಿ ಕೊಟ್ಟರೆ ಒಂಥರ ಖುಷಿಯಾಗೋದು. ಕಟೀಲಲ್ಲಿ ಇದು ಸಿಗಬೇಕು ಅಂತ ಕಳೆದ ಸಲ ಹೋಗಿದ್ದಾಗ ಅಲ್ಲಿ ಅವರೇ ಕಪ್ಪು ಬಳೆ ಉಂಟು ಬೇಕಾ ಅಂತೇಳಿ ಎಲ್ಲ ಕೊಟ್ಟಿದ್ರು. ಈ ಸಲ ಕೂಡ ಅಷ್ಟೇ ನಂಗೆ ಬೇಕು ಬೇಕು ಅಂದ್ಕೊಳ್ತಾ ಇರುವಾಗಲೇ ಅಕ್ಕನ ಕೈಯಲ್ಲಿ ಖಂಡಿತ ಅವಳಿಗೆ ಸಿಕ್ಕಿತ್ತು, ಅಂದರೆ ಹೂವಿನ ಪೂಜೆಯ ಲೆಕ್ಕದಲ್ಲಿ. ಹಾಗೆ ನಾನು 2 ತೆಕ್ಕೊಂಡೆ, ಅವಳೆರಡು ಹಾಕಿಕೊಂಡ್ಳು. ಎಷ್ಟು ದಿವಸ ಕೈಯಲ್ಲಿ ಬರ್ತದೆ ಅದೆಲ್ಲ ಗೊತ್ತಿಲ್ಲ, ಆದರೆ ಇದೊಂಥರ ಹಾಕ್ಲಿಕ್ಕೆ ಒಂದು ಖುಷಿಯಾಗೋದೊಂದು ಎಂಥದೋ ಒಂದು ವಿಭಿನ್ನ ವಿಶೇಷವಾಗಿರುವಂತಹ ವ್ಯಾಮೋಹ ಅಂತ ಹೇಳ್ಬಹುದು. ನಿನ್ನೆ ವಿಡಿಯೋದಲ್ಲಿ ನಾನು ತೋರಿಸಲಿಲ್ಲ ಅಂತ ನನಗೆ ಮತ್ತೆ ಫ್ಲ್ಯಾಶ್ ಆಯಿತು. ಹಾಗೆ ಯಾರಿಗೆಲ್ಲ ಈ ರೀತಿ ಕಟೀಲಲ್ಲಿ ಸಿಗುವ ಕಪ್ಪು ಬಳೆ ಇಷ್ಟ ಅಂತ ಹೇಳಿ ಆಯಿತಾ. ಹಾಗೆ ಯಾರೆಲ್ಲ ಕಟೀಲಿಗೆ ಬಂದಿದ್ದೀರಿ ಅಂತ ಹೇಳಿದರೆ, ನಮ್ಮ ಮಂಗಳೂರಿನ ಜನರ ಹೊರತಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಕಟೀಲಿಗೆ ಯಾರೆಲ್ಲ ಬಂದಿದ್ದೀರಿ ಅಂತ ಎಲ್ಲ ತಿಳಿಸಿ ಆಯಿತಾ ಕಮೆಂಟಲ್ಲಿ. ಭೂಮಿಕಾ ನಿಮಗೆ ಗೊತ್ತಿರಬಹುದು, ನನ್ನ ಮನೆಯ ಓನರ್ ಇದ್ದಾರಲ್ಲ, ಹಾಗೆ ಅವರು ಈ ವರ್ಷವ ಹೌದು ಈ ವರ್ಷ ಬಂದದ್ದು ಕಾಣ್ತದೆ. ರೀಸೆಂಟಾಗಿ ಬಂದಿದ್ದರು, ಕಟೀಲಿಗೆಲ್ಲ ಬಂದಿದ್ದರು. ಆಗ ಅವ್ರು ನನಗೆ ಹೇಳ್ತಾ ಇದ್ದರು, ನಿಮ್ಮ ಊರಿಗೆ ಬರುವಾಗ ನಿಮ್ಮನೆ ನೆನಪಾಗ್ತದೆ ರಮ್ಯಾ, ನೀವು ಯಾಕೆ ನಿಮ್ಮ ಊರನ್ನು ಅಷ್ಟು ಇಷ್ಟಪಡ್ತೀರಿ ಅಂತ ಹೇಳೋದೆಲ್ಲ ನನಗೆ ಮತ್ತೆ ಗೊತ್ತದದ್ದು. ತುಂಬ ಚಂದದ ಊರು, ಹೊರಗಿನ ಪರಿಸರ ಎಲ್ಲ ನೋಡುವಾಗ ನಿಮ್ಮ ವಿಡಿಯೋಗಳಲ್ಲಿ ಕಾಣುವಂತಹ ಪರಿಸರವನ್ನೇ ನೋಡಿದ ಹಾಗಾಗ್ತದೆ, ಮತ್ತು ಕಟೀಲಿಗೆಲ್ಲ ಬಂದು ಖುಷಿ ಆಯ್ತಂತೆಲ್ಲ ಹೇಳಿದರು. ಹಾಗೆ ಹೇಳುವಾಗ ಈಗ ಬೇರೆ ಊರಿನವರು ನಮ್ಮ ಊರಿನ ಬಗ್ಗೆ ಏನಾದರೂ ಹೇಳುವಾಗ ಒಂಥರ ಖುಷಿ ಆಗೋದು. ಹಾಗಾಗಿ ಯಾರೆಲ್ಲ ಕಟೀಲಿಗೆ ಬಂದಿದ್ದೀರಿ ಅಂತ ಹೇಳಿ ತಿಳಿಸಿ ಆಯಿತಾ. ಯಾವಾಗಲ ಈಗ ಅಥವಾ ಅಲ್ಲ, ಮೊದಲೇ ಯಾವಾಗಾದರೂ ಸರಿ, ಯಾವಾಗ ಬಂದಿದ್ದೀರಿ ಅಂತ ತಿಳಿಸಿ, ನನಗೆ ಅದೊಂದು ಕುತೂಹಲ ಉಂಟು. ನಮ್ಮ ಮನೆಯ ಹಿಂದೆಲ್ಲ ಮರದಲ್ಲಿ ಕಾಯಿ ಆಗ್ತಾ ಉಂಟು, ಕೆಂಪು ಕೆಂಪು ಕಾಣ್ತಾ ಉಂಟಾ ನಿಮಗೆ? ನಮ್ಮ ಮನೆಯ ಮೇಲೆ ಅಂದರೆ ಹಿಂದಿನ ಭಾಗದಲ್ಲಿ ಗುಡ್ಡದಲ್ಲೆಲ್ಲ ಜಾಸ್ತಿ ಕಲ್ಮರವೇ ಇರೋದು. ನಾನು ಅವತ್ತೊಂದ್ಸಲ ವಿಡಿಯೋ ಹಾಕಿದ್ದೆ, ಕಲ್ಮರ ಹೂ, ನಕ್ಷತ್ರ ಆಕಾರದ ಹೂ ಚಂದ ಉಂಟು ಅಂತೆಲ್ಲ ಒಂದು ವಿಡಿಯೋ ಹಾಕಿದ್ದೆ, ನೆನಪಿರಬಹುದು ಕೆಲವರಿಗೆಲ್ಲ. ಈಗ ಅದು ಅದರ ಕಾಯಿ ಆಗ್ತಾ ಬಂದಿದೆ. ಕಾಯಿ ಅಂತ ಹೇಳಿದರೆ ಅದನ್ನು ಹೀಗೆ ತಿರುಗಿಸಿದಾಗ ಗಿರಗಿಟ್ಲೆ ಹಾಗೆ ರಾಕೆಟ್ನ ಹಾಗೆ ತಿರುಗುವಂಥದ್ದು. ಒಂದು ಬೀಜ ಉಂಟು, ಅದಕ್ಕೆ 2 ರೆಕ್ಕೆಗಳ ಹಾಗೆ ಇರುವಂಥದ್ದು. ಅದು ಚಿಟ್ಟೆ ಒಂದು ಹಾರಿತು. ಅದು ಬೀಜ ಪ್ರಸರಣೆ ಅಥವಾ ಸಸ್ಯ ಸಂತಾನೋತ್ಪತ್ತಿ ಆಗಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ಆ ರೀತಿ ರೆಕ್ಕೆ ಇರುವುದು. ಹಾರಿಕೊಂಡು ಹೋಗಿ ಬೇರೆ ಬೇರೆ ಕಡೆ ಎಲ್ಲ ತನ್ನ ವಂಶವನ್ನು ಅಭಿವೃದ್ಧಿ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಆ ರೀತಿ ಅದರ ಸ್ಟ್ರಕ್ಚರ್ ಇರುವಂಥದ್ದು. ಹಾಗೆ ಅದು ಇನ್ನು ಒಣಗಿ ಬೀಳುವ ಸಮಯದಲ್ಲಿ ಮಳೆ ಬಂದರೆ ಒದ್ದೆಯಾಗಿ ಬೀಳಲಿಕ್ಕಿಲ್ಲ. ಮಳೆ ಬರದೇ ಇದ್ದರೆ ತೋರಿಸ್ತೇನೆ. ಅವತ್ತೊಂದ್ಸಲ ನಾನು ವಿಡಿಯೋ ಮಾಡಿದ್ದೆ ಅಂತ ಹೇಳಿ ನೆನಪು ನನಗೆ, ಹಾಕಿದ್ದೇನೆ ಇಲ್ವಾ ನೆನಪಿಲ್ಲ ಆಯಿತಾ. ಗದ್ದೆಯಲ್ಲಿ ಯಾರೋ ಮಕ್ಕಳೆಲ್ಲ ಮಾತನಾಡೋದು ಕೇಳ್ತದೆ. ಮೊನ್ನೆ ಇಲ್ಲಿಗೆ ಬಂದಿದ್ರು, ನೆನಪಿರ್ಬೋದು, ನಮ್ಮದೇ ಇಲ್ಲಿ ಒಂದು ಕೆಳಗೆ ಮನೆ ಉಂಟಲ್ಲ, ಅಲ್ಲಿ ಅವ್ರು ಬಂದಿದ್ರು ಅಂತ ತೋರಿಸಿದ್ದೆಲ್ಲ ಅವರಾಗಿರಬಹುದು. ಇದೆಲ್ಲ ಅವರದ್ದೇ ಜಾಗ, ಅಲ್ಲಿ ಕೆಳಗೆ ಗದ್ದೆ ಅಂತ ಆಗಿರೋದು. ಶಾಲೆ ಎಲ್ಲ ಬಿಟ್ಟು ಬಂದು ಮತ್ತೆ ಎಲ್ಲಿಗಾದ್ರೂ ಆಟ ಆಡಲಿಕ್ಕೆಲ್ಲ ಹೋಗುದಾ ಅಥವಾ ಅಲ್ಲಿ ಮನೆಯೆಲ್ಲ ಉಂಟು, ಹಾಗೆ ಅಲ್ಲಿಗೆಲ್ಲ ಹೋದದ್ದ ಗೊತ್ತಿಲ್ಲ. ನನಗೆ ನನ್ನ ಬಾಲ್ಯ ಕೂಡ ನೆನಪಾಗ್ತದೆ. ನಾವು ಸಹ ಹೀಗೆ ಸಣ್ಣದಿರುವಾಗ ಓಡಿಕೊಂಡು ಬಂದು ಬರ್ದೆಲ್ಲ ಆದ ನಂತರ ಓಡುದು, ಗುಡ್ಡ ಕಾಡಿಗೆಲ್ಲ ಹೋಗುವಷ್ಟೆಲ್ಲ ಇದಿಲ್ಲ, ಸಂಜೆ ಎಲ್ಲ ತೋಟಕ್ಕೆ ಮತ್ತು ಅಲ್ಲಿ ಇಲ್ಲೆಲ್ಲ ಹಾಗೆಲ್ಲ ಹೋಗೋದು ನೆನಪಾಯಿತು ನನಗೆ ಕೂಡ. ಅವರಲ್ಲಿ ಇಲ್ಲಿಯೋ ಕೆಳಗೆಲ್ಲ ಹೋಗಿ ಮನೆಗೆ ಓಡಿದ್ರು ಕಾಣ್ತದೆ. ಈ ಪೇರಳೆ ಗಿಡದ ಚಿಗುರು ಇರ್ತದಲ್ಲ, ಇದು ಸಣ್ಣ ಚಿಗುರು, ಒಂದು ಸ್ವಲ್ಪ ಇಷ್ಟು ಎಲೆ ದೊಡ್ಡ ಆಗ್ತದಲ್ಲ, ಇದನ್ನು ತಂಬುಳಿ ಮಾಡ್ತಾರಂತೆ. ತಂಬುಳಿ ಮಾಡಿದರೆ ತುಂಬ ಟೇಸ್ಟಿ ಆಗಿರ್ತದೆ. ಹಾಗೆ ಇದರ ಒಂದು ಅತ್ಯುತ್ತಮ ಇಫೆಕ್ಟಿವ್ ಆಗಿರುವಂತಹ ಔಷಧಿಯ ಗುಣ ಎಂತ ಗೊತ್ತುಂಟಾ? ಬಾಯಿ ಹುಣ್ಣಾಗಿರ್ತದಲ್ಲ, ಅಂದರೆ ನಾವು ಖಾರದ್ದೆಂತಾದ್ರೆಲ್ಲ ತಿನ್ನುವಾಗ ಫುಲ್ ಉರಿತಾ ಇರ್ತದೆ, ಇಲ್ಲಿ 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 ಆದ್ರೆ ಆಗಿರ್ತದಲ್ಲ, ಹಾಗೆ ಈ ಪೇರಳೆ ತುದಿಯನ್ನು, ಎಲೆಯ ತುದಿಯನ್ನು ಜಗಿದು ಆ ಜಾಗದಲ್ಲಿ ಸ್ವಲ್ಪ ಹೊತ್ತು ಇಟ್ಟುಕೊಂಡ್ರೆ ಮರುದಿವಸಕ್ಕೆ ಕಡಿಮೆ ಆಗ್ತದೆ. ಇದು ನಮಗೆ ಅನುಭವ ಆಗಿದೆ. ಅಂದರೆ ಜಾಸ್ತಿ ನಿಮಗೆ ಸಿವಿಯರ್ ಆಗಿದ್ರೆ, ಅದು ಅಲ್ಸರ್ ಅಂತ, ಮೌತ್ ಅಲ್ಸರ್ ಹೇಳ್ತಾರಲ್ಲ, ಜಾಸ್ತಿ ಸಿವಿಯರ್ ಆಗಿದ್ರೆ ಅಷ್ಟು ಬೇಗ ಕಡಿಮೆ ಆಗೋದಿಲ್ಲ. ಅರೆ ಸಾಮಾನ್ಯ ಈಗ ಸ್ಟಾರ್ಟ್ ಆಗುವ ಹಂತದಲ್ಲಿ ಅಥವಾ ಆಲ್ಮೋಸ್ಟ್ ಸ್ವಲ್ಪ ಸಣ್ಣವೇ ಇರುವ ಹಂತದಲ್ಲೆಲ್ಲ ಈ ರೀತಿ ಮದ್ದು ಮಾಡಿದ್ರೆ ಉಂಟಲ್ಲ, ಅದು ತುಂಬ ಇಫೆಕ್ಟಿವ್ ಆಗಿರ್ತದೆ. ಇದು ಜಗಿವಾಗ ಒಂಥರ ಒಗರು ರುಚಿ, ತುಂಬ ಒಗರಾಗಿರುವ ಕಾರಣ ಆ ಗಾಯವನ್ನು ಅದು ಬೇಗ ಒಣಗುವ ಹಾಗೆ, ಒಣಗುದಂತ ಹೇಳಿದ್ರೆ ಅಂದರೆ ಅದು ಕಮ್ಮಿ ಆಗುವ ಹಾಗೆ ಮಾಡ್ತದೆ ಅಂತ. ಹೀಗೆ ಮಾಡಿ ಇಲ್ಲಿ ಎಲ್ಲಿಯಾದರೂ ಇಟ್ಟುಕೊಂಡ್ರೆ
ಒಂದು ಸ್ವಲ್ಪ ಉರಿ 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 ಆಗ್ತದೆ ಮತ್ತು ಕಡಿಮೆ ಆಗ್ತದೆ. ಹಾಗೆ ಪೇರಳೆ ಚಿಗುರಿಂದ ಅಷ್ಟೆಲ್ಲ ಔಷಧಿಯ ಗುಣ ಉಂಟು. ಹಾಗೆ ಮತ್ತು ಬಾಯಿ ಹುಣ್ಣಿಗೆ ಮತ್ತು ಒಣ ದ್ರಾಕ್ಷಿಯನ್ನು ನೆನೆಸಿಟ್ಟ ನೀರು ಕುಡಿಯುವುದು ಹಾಗೀಗೆಲ್ಲ ನನಗೆ ನನ್ನ ಸಂಸ್ಕೃತ ಅಧ್ಯಾಪಕರು ಹೇಳ್ತಾ ಇದ್ದ ನೆನಪು. ನಾನು ಯಾವತ್ತದನ್ನು ಟ್ರೈ ಮಾಡಲಿಲ್ಲ, ನಮಗೆ ಯಾವತ್ತೂ ಕೂಡ ಇದೇ ಇಫೆಕ್ಟಿವ್ ಅಂತ ಅನಿಸೋದು. ಈಗ ನನಗೆ ಎಂತ ಬಾಯಿ ಹುಣ್ಣ ಆ ರೀತಿಯೆಲ್ಲ ಇಲ್ಲ. ನನಗೆ ಆ ಪೇರಳೆ ಚಿಗುರು ನೋಡಿದಾಗ ಅದು ಹೇಳಬೇಕಂತ ತುಂಬ ಸಲ ಅಂದುಕೊಂಡಿದ್ದೆ, ಮತ್ತೆ ಮರ್ತೇ ಹೋಯಿತು. ನನಗೆ ಬಳೆಯ ಶಬ್ದ ಕೇಳುವಾಗ ಒಂಥರ ಖುಷಿ ಆಗ್ತದೆ. ಅಮ್ಮನವರೆಲ್ಲ ಕೆಲಸ ಮಾಡುವಾಗೆಲ್ಲ ಬಳೆ ಶಬ್ದ ಕೇಳುವುದಲ್ಲ, ಕಿಣಿ 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 ಅಂತ, ಹಾಗೆ ಒಂಥರ ಆ ಫೀಲ್ ಕೊಡ್ತದೆ. ಅಡಿಗೆ ಮನೆಯಿಂದ ನನಗೆ ಪರಿಮಳ ಬರ್ತಾ ಉಂಟು. ಅಮ್ಮ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾ ಇದ್ದಾರೆ ಆಯಿತಾ. ತುಂಬ ಸಮಯ ಆಯಿತು ನನಗೆ ಒಂಥರ ಈ ಬಜ್ಜಿ ತಿನ್ನಬೇಕು, ಈ ಮೆಣಸಿದ್ದು ಬಜ್ಜಿ ಬರ್ತದಲ್ಲ ಅದು ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಅದಕ್ಕೆ ಸರಿಯಾಗಿ ಕಾಕತಾಳೀಯವಾಗಿ ಅಮ್ಮ ಕೂಡ ಇವತ್ತು ಹೇಳಿದರು, ಸಂಜೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡಬೇಕಾ ಇವತ್ತು ಅಂತ. ಆಗ್ಬೋದು ಅಂತ ಹೇಳಿದೆ ನಾನು. ಅಲ್ಲಿ ಮೇಲೆ ಟ್ಯಾಂಕ್ ಆಗ್ತಾ ಉಂಟಲ್ಲ, ಅಲ್ಲಿಗೆ ಕೆಲಸದವರೆಲ್ಲ ಹೋಗುವಾಗ ಬೊಬ್ಬೆ ಹಾಕಿಕೊಂಡು ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾನು ತೋರಿಸ್ತೇನೆ ಒಳಗೆ ಹೋಗಿ. ನೋಡಿ, ಕ್ಯಾಪ್ಸಿಕಮ್ ಆದ ನಂತರ ಕೊನೆಯಲ್ಲಿ ಹಿಟ್ಟು ಉಳಿತದಲ್ಲ, ಅದಕ್ಕೆ ಅಮ್ಮ ಈ ನೆಲ ಬಸಳೆ ಉಂಟಲ್ಲ ಅದನ್ನು ಕೂಡ ಹಾಕಿ ಎಣ್ಣೆಗೆ ಹಾಕ್ತಾ ಇದ್ದಾರೆ. ಅದೆಂತ ಚೌಕ ಚೌಕದ್ದು ರಸ್ಕ. ಇಲ್ಲಿ ನಾನು ಬರುವಾಗ ಕ್ಯಾಪ್ಸಿಕಮ್ ಇದೆಲ್ಲ ಮಾಡಿ ಆಗಿದೆ. ನಾನು ಬರುವಾಗ ಎಂತ ಆಗ್ತಾ ಉಂಟು ಗೊತ್ತುಂಟ, ನೆಲ ಬಸಳೆ ಮತ್ತೆ ರಸ್ಕು, ಮಾರಿ ಬಿಸ್ಕೆಟ್ ಬರ್ತದೆ ಅದರದ್ದು ಬಜ್ಜಿ ನಮಗೆ ಯಾವ್ದ್ರ ಹಾಗೆ ಆಗ್ತದೆ ಗೊತ್ತುಂಟ, ಸಿಹಿ ಗೆಣಸಿನ ಬಜ್ಜಿ ಮಾಡಿ ತಿಂದ್ರೆ ಹೇಗೆ ಆಗ್ತದೆ ಅದೇ ರುಚಿ ಇರ್ತದೆ. ಒಳಗೆ ಸಿಹಿ ಗೆಣಸನ್ನು ಬೇಯಿಸಿದ ಅದೇ ರುಚಿ ಇರ್ತದೆ. ಹಾಗೆ ರಸ್ಕಿದ್ದು ಹೇಗಾಗ್ತದೆ ಅಂತ ನೋಡ್ಬೇಕು ಅಂತ ಎಂಥದೊಂದು ಹಾತೆ ಹಾಗೆ ನೋಡ್ಬೇಕು ಅಂತ ಅಮ್ಮನಿಗೊಂದು ಕುತೂಹಲ ಅಂತೆ. ಹಾಗೆ ಎರಡನ್ನು ಟ್ರೈ ಮಾಡಿದ್ದಾರೆ. ನನಗೆ ಕೂಡ ತಿಂದು ನೋಡ್ಬೇಕು ಹೇಗೆ ಆಗ್ತದೆ ಅಂತ ನಾನು ನಿಮಗೆ ತಿಳಿಸ್ತೇನೆ ಆಯ್ತಾ. ಯಾಕಂತ ಹೇಳಿದ್ರೆ ಈ ಬಜ್ಜಿ ಅಂತ ಹೇಳುದು ಉಂಟಲ್ಲ, ಅದ್ರೊಳಗೆ ಎಂತ ಕೂಡ ಬೇಕಾದ್ರೂ ಹಾಕಿ ಜಾಸ್ತಿ ಆಪ್ಷನ್ಸ್ ಉಂಟು ನಮಗೆ. ನಮ್ಮಲ್ಲಿ ಪುನರ್ ಪುಳಿ ಎಲೆದ್ದು ಮಾಡ್ತಾರೆ, ಹುಳಿ ಹುಳಿ ಎಲೆ, ಅದು ಹುಳಿ ಹುಳಿ ಟೈಪ್ ಆಗಿ ಹಾಗೆ ಒಳ್ಳೇದಾಗ್ತದೆ. ಮತ್ತೆ ದೊಡ್ಡ ಪಾತ್ರೆದ್ ಮಾಡ್ತಾರೆ. ಹೀಗೆ ಬಾಳೆಹಣ್ಣಿದ್ದು ಕೇರಳ ಸೈಡ್ ಎಲ್ಲ ಪಳಂಪುರಿ ಅಂತ ಪ್ರೊನೌನ್ಸಿಯೇಷನ್ ಸ್ವಲ್ಪ ಅವರು ಲಾವನ್ನು ಕಂಪ್ಲೀಟ್ ಲಾ ಹೇಳುದಿಲ್ಲ, ಪಳಂಪುರಿ ಅಂತ ಹೇಳ್ತಾರಲ್ಲ ಅದು. ಹಾಗೆ ಸಾಕಷ್ಟು ವಿಧಾನದಲ್ಲಿ ಬಜ್ಜಿ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಹೊಸ ಹೊಸ ಒಂದು ಆವಿಷ್ಕಾರ ಎಲ್ಲ ಮಾಡ್ತಾ ಇರ್ತಾರಲ್ಲ ಈಗ, ಹಾಗೆ ಅಮ್ಮ ನೋಡುದಂತೆ. ಕ್ಯಾಪ್ಸಿಕಮ್ ಬಜ್ಜಿಗೆ ಉಂಟಲ್ವಾ, ಕ್ಯಾರೆಟ್ ಮತ್ತೆ ಈರುಳ್ಳಿ ಮತ್ತೆ ನಿಂಬೆ ಹುಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸೇರಿಸಿ ತಿನ್ಬೇಕು. ಕ್ಯಾರೆಟ್ ಅನ್ನು ಚಂದ ತುರಿಬೇಕು, ಈರುಳ್ಳಿಯನ್ನು ಚಂದ ಕಟ್ ಮಾಡಬೇಕು, ಮತ್ತೆ ಅದಕ್ಕೆ ನಿಂಬೆ ಹುಳಿ ಹಿಂಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಕ್ಯಾಪ್ಸಿಕಮ್ ಬಜ್ಜಿ ಇರ್ತದಲ್ಲ ಅದರ ಮೇಲೆ ಹಾಕಿ ತಿನ್ಬೇಕು. ಸೂಪರ್ ಟೇಸ್ಟ್ ಇರ್ತದೆ. ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಯಾಕಂತ ಹೇಳಿದ್ರೆ ಇದು ನಮ್ಮ ಕಡೆ ಮೊದಲೆಲ್ಲ ಇರಲಿಲ್ಲ, ಬೆಂಗಳೂರಲ್ಲಿ ಜಾಸ್ತಿ ಫೇಮಸ್ ಉಂಟು ಅಂತ ನನಗೆ ನನ್ನ ಅಣ್ಣ ಎಲ್ಲ ಹೇಳ್ತಾ ಇದ್ರು. ಹಾಗೆ ನಾನು ಬೆಂಗಳೂರಲ್ಲಿ ಅಕ್ಕನ ಮನೆಯಲ್ಲಿರುವಾಗ ಅಲ್ಲಿ ಬಾವ ಒಂದೊಂದ್ಸಲ ತರ್ತಾ ಇದ್ರು. ಒಂದು ಇಡೀ ಕ್ಯಾಪ್ಸಿಕಮ್ ಅನ್ನು ಬಜ್ಜಿಯ ಇದು ಹಿಟ್ಟಲ್ಲಿ ಹಾಕಿ ಮಾಡಿ 4 ಕಟ್ ಮಾಡಿ ಅದರೊಳಗಡೆ ಈ ಮಿಶ್ರಣವನ್ನು ಹಾಕಿ ಕೊಡ್ತಾ ಇದ್ರು. ಹೀಗೆ ಚಾಟ್ಸ್ ಎಲ್ಲ ಖುಷಿ ಆಗೋದಲ್ಲ ಸಂಜೆ ತಿನ್ಲಿಕ್ಕೆ. ಹಾಗೆ ನನಗೆ ಈಗ ಸಡನ್ ನೆನಪಾಯಿತು, ಹೆಚ್ಚಾಗಿ ಯಾರಾದರೂ ಬಂದ್ರೆ ಎಲ್ಲ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ರೆ ನಾನು ಅದು ಮಾಡಿ ಕೊಡ್ತೇನೆ. ಹಾಗೆ ಇವತ್ತು ಮಾಡುವ ಅಂತ ಆಯ್ತು. ಬೇಗ ನಾನು ಮಾಡಿ ಮತ್ತೆ ಸಿಗ್ತೇನೆ ಆಯ್ತಾ, ನಿಮಗೆ ತೋರಿಸ್ತೇನೆ ತಿನ್ನುವಾಗ. ನೋಡಿ, ಫೈನಲ್ ಲುಕ್ ಹೀಗೆ ಉಂಟು. ಇದನ್ನು ಈ ರೀತಿ ಕಟ್ ಮಾಡಿ ಅದರ ಮೇಲೆ ಸ್ಪ್ರಿಂಕಲ್ ಮಾಡಿ ಕೂಡ ತಿನ್ಬೋದು, ಅಥವಾ ಇಡೀ ಕ್ಯಾಪ್ಸಿಕಮ್ ಬಜ್ಜಿಯ ಮಿಡ್ಲಲ್ಲಿ ಹಾಕಿ ಕೂಡ ತಿನ್ಬೋದು. ಸೊ ನಾನು ಫಸ್ಟ್ ರಸ್ಕಿದ್ದು ಟೇಸ್ಟ್ ಮಾಡಿ ನೋಡ್ತೇನೆ, ಯಾಕಂತ ಹೇಳಿದರೆ ನನಗೆ ಕುತೂಹಲ ಉಂಟು ನೋಡುವ. ತುಂಬ ಸ್ಮೂತ್ ಉಂಟು, ರಸ್ಕ್ ಇಲ್ಲದ್ರೆ ಗಟ್ಟಿ ಇರುದಲ್ಲ. ಬಟಾಟೆ ಪುಡಿ ಹಂಗೌತು. ಒಳ್ಳೇದುಂಟು, ಟ್ರೈ ಮಾಡಿ ಆಯ್ತಾ ಯಾರಾದರೂ. ರಸ್ಕು ಸ್ವಲ್ಪ ಮಾರಿ ಬಿಸ್ಕೆಟ್ಗಿಂತ ಸ್ವಲ್ಪ ಸಪ್ಪೆ ಸಪ್ಪೆ ಅಲ್ಲ, ಹಾಗೆ ಆಲೂಗಡ್ಡೆ ಆಗುದು. ಸ್ವಲ್ಪ ಸ್ವೀಟ್ ಇದ್ರೆ ನಿಮಗೆ ಸಿಹಿ ಗೆಣಸಿನ ಹಾಗೆ ಆಗ್ಬೋದು, ಮೆತ್ತನೆ ಆಗ್ತದೆ ಒಳಗೆ, ಒಳ್ಳೇದಾಗ್ತದೆ, ಟ್ರೈ ಮಾಡ್ಬೋದು. ಇದು ಮತ್ತೆ ತಿಂತೇನೆ ಈಗ, ಕ್ಯಾಪ್ಸಿಕಮ್ ತಿಂದು ತೋರಿಸ್ತೇನೆ. ಎಲ್ಲ ಕರೆಕ್ಟ್ ಉಂಟು, ಒಂದು ಮಿಸ್ಸಿಂಗ್ ಹೊರಗೆ ಮಳೆ.
ನನ್ನಮ್ಮ ನಗ್ತಾ ಇದ್ದಾರೆ ಅಲ್ಲಿ. ಹೊರಗೆ ಒಂದು ಮಳೆ ಬರ್ತಾ ಇದ್ರೆ ಇಲ್ಲ ಮತ್ತು ಕೂಡ ಥ್ರಿಲ್ ಆಗ್ತಾ ಇತ್ತು. ನಾನಿದೆಲ್ಲ ತಿಂದು ಮತ್ತೆ ಸಿಗ್ತೇನೆ ಆಯ್ತಾ. ನನ್ನದು ಕಾಫಿ ಕುಡಿದು ಬಜ್ಜಿ ತಿಂದು ಎಲ್ಲ ಆಯಿತು. ಇನ್ನು ವಿಷಯ ಎಂತ ಇಲ್ಲ ಕಾಣ್ತದೆ ಇವತ್ತು. ಹಾಗಾಗಿ ಇವತ್ತಿನ ಈ ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.